ಸರ್ ನಮಸ್ಕಾರ. ನಮ್ಮ ಸತ್ಯನಾರಾಯಣ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಇದೀಗ ಕೆಲಸಗಳ ಮೂಲಕ ಸುದ್ದಿಯಲ್ಲಿರುತ್ತಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಮನೆ ಮನೆಗೆ ಹೋಗಿ ಸಮಸ್ಯೆ ಆಲಿಸುವುದು, ಗ್ರಾಮಗಳ ಸಮಸ್ಯೆಗಳನ್ನು ಕೇಳುವುದು ಸೇರಿದಂತೆ ವಿವಿಧ ಜನಪರ ಕಾರ್ಯಕ್ರಮಗಳೊಂದಿಗೆ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ. ಇದೀಗ ಶಾಸಕ ಪ್ರದೀಪ್ ಈಶ್ವರ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕ್ಷೇತ್ರದಾದ್ಯಂತ ಮಹಿಳೆಯರಿಗೆ ಬಾಗಿನ ನೀಡುತ್ತಿದ್ದಾರೆ. ಕಲರ್ಫುಲ್ ಸೀರೆ, ಅರಿಶಿಣ, ಕುಂಕುಮ, ಬಳೆ ಬಾಗಿನ ನೀಡಿ ಹಿರಿಯರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಭಾನುವಾರ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ 70,000 ಮನೆಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿನ ನೀಡಲು ಚಾಲನೆ ಕೊಟ್ಟಿದ್ದು, ದೇವಮೂಲೆಯಾಗಿರುವ ಮುದ್ದೇನಹಳ್ಳಿ ಗ್ರಾಮದಿಂದ ಮನೆ ಮನೆಗೂ ತೆರಳಿ ಮಹಿಳೆಯರಿಗೆ ಸೀರೆ, ಅರಿಶಿಣ, ಕುಂಕುಮ, ಬಳೆ ನೀಡಿ ಆಶೀರ್ವಾದ ಪಡೆದಿದ್ದಾರೆ. ನಮ್ಮ ಸತ್ಯನಾರಾಯಣ ಬರತ್ತಾಗ ನಡಿ ಮನೆ ತಕ ನಿಮ್ಮ ಮನೆ ಬರ್ತಾರೆ. ಪುನಃ ನಮಸ್ಕಾರ ಸರ್. ಸೈಟ್ ಇದೆ, ಇದು ಸೈಟು ಪ್ರಾಬ್ಲಮ್ ಐತೆ. ಅದು ಸೈಟು ಇಲ್ಲ, ಮನೆ ಸೀರೆ ಚೆನ್ನಾಗಿದೆಯಾ? ಖುಷಿ ಆಯ್ತಾ? ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿಣ, ಕುಂಕುಮ, ಬಾಗಿನ ಕೊಟ್ಟಿದ್ದು, ಅದೇ ರೀತಿ ಅವರ ಬೆಂಬಲಿಗರು ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ತೆರಳಿ ಸೀರೆ ವಿತರಣೆ ಮಾಡುತ್ತಿದ್ದಾರೆ. ಕಳೆದ ವರ್ಷ ನೀಡಿದ್ದ ಮಾತಿನಂತೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿನ ನೀಡಿದ್ದು, ಜೊತೆಗೆ 20,000 ಶಾಲಾ ಮಕ್ಕಳಿಗೆ ಬಟ್ಟೆ, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುತ್ತಿದ್ದು, ಇನ್ನು 5 ವರ್ಷವೂ ಕೂಡ ಇದು ಮುಂದುವರಿಯುತ್ತೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವರ್ಷವೂ 1 ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ಕೊನೆ ದಿನಗಳಲ್ಲಿ ಕೆಲವರು ಹಬ್ಬದ ದಿನವೇ ಲಾಸ್ಟ್ ಇಯರ್ ಕೊಡಬೇಕಾಯ್ತು. ಅದಕ್ಕೆ ಈಗ 1 ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡಿ ಈಗ ಮುದ್ದೇನಹಳ್ಳಿ ಪಂಚಾಯತಿ ಇವತ್ತು 17 ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇವತ್ತು ಮುಗಿಸ್ತೀವಿ. ಸೊ ಚಿಕ್ಕಬಳ್ಳಾಪುರದ ಜನತೆ ಆಶೀರ್ವಾದ ದೊಡ್ಡದು. ಇನ್ನೊಂದು ಬರೀ ಸೀರೆ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ ಅನ್ನೋದಲ್ಲದೆ ಈ ಮುದ್ದೇನಹಳ್ಳಿ ರಸ್ತೆಗೆ 4.25 ಕೋಟಿ ಅನುದಾನ ಹಾಕಿದ್ದೀನಿ. ಕೋಡ್ ಆಫ್ ಕಂಡಕ್ಟ್ ಇರೋ 4.25 ಕೋಟಿ ಅಲ್ಲ ಮೋಹನ, 4 ಕೋಟಿ ರೂಪಾಯಿ. ಮತ್ತು ಇಂದಿರಾ ಕ್ಯಾಂಟೀನ್ ಒಂದು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಯಾಕೆಂದರೆ ಇಲ್ಲಿ ಬರೋ ಇದಕ್ಕೆ. ಮತ್ತು ಆ ಸರ್ಕಲ್ಗೆ ಒಂದು ಐಮಾಸ್ ಲೈಟ್ ತಂದಿದ್ದೀನಿ. ಇದೆಲ್ಲ ನೋಡಿದ್ರೆ ಒಂದು 5-5.25 ಕೋಟಿ ವೆಚ್ಚದ್ದು ಕಾಮಗಾರಿ ಈಗಾಗಲೇ 1 ವರ್ಷದಲ್ಲಿ ಒಂದು ಮುದ್ದೇನಹಳ್ಳಿ ಪಂಚಾಯತಿಗೆ ತಂದಿದ್ದೀನಿ. ಇವತ್ತು ಮನೆ ಮನೆಗೂ ತೆರಳಿ ಈ ಕಡೆಯಿಂದ ಒಳ್ಳೆಯದೊಂದಿದ್ದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ 70,000 ಮನೆಗೂ ಸೀರೆ ಕೊಡ್ತೀನಿ. ನೆಕ್ಸ್ಟ್ ಗಣೇಶನ ಹಬ್ಬಕ್ಕೆ 20,000 ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ. ನೆಕ್ಸ್ಟ್ ಶಿವರಾತ್ರಿಗೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ. SSLC ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. MBBS ಇಂಜಿನಿಯರಿಂಗ್ ಓದೋರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಅದೆಲ್ಲ ಇದು ಮುಗಿದ ಮೇಲೆ ಒಂದೊಂದು ವರ್ಷ ಪೂರ್ತಿ ಇದಿರುತ್ತೆ. ಅವರು ಆಶೀರ್ವಾದ ಮಾಡಿದ್ದಾರೆ. ಇದು ನಾನು ಮಾತು ಕೊಟ್ಟಿರೋ ಪ್ರಕಾರ ಅವ್ರ ಮಾತು ಉಳಿಸ್ಕೊತೀನಿ. ಇದೇನೋ ಮುಂದೆ ಏನೋ ಆಗೋಕ್ಕಲ್ಲ, ಮೊನ್ನೆ ಮಾಡಿದಾರಲ್ಲ ನನ್ನ MLA, ಅದ್ರ ಋಣ ತೀರಿಸ್ತಾ ಇದ್ದೀನಿ ಅಷ್ಟೇ ಸರ್. ಸರ್ ಸೀರೆ ಕೊಡ್ತಾ ಮಹಿಳೆಯರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ? ಭಾಳ ಒಳ್ಳೆ ಇದರಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ ಸರ್. ಏನು ಅಂದರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ, ಬಡವ್ರಿಗೆ ಇದು ಶ್ರೀಮಂತರ ಲೈಫಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಬಡವರು, ಕೂಲಿ ಮಾಡೋರು, ವಿಶೇಷವಾಗಿ ಹಿಂದುಳಿದವರು, ಅವ್ರಿಗೆ ಒಂದು ಸೀರೆ ತೊಗೋಬೇಕು, ಒಂದು 900-1,000 ರೂಪಾಯಿ ಆಗುತ್ತಾ ಸೀರೆ, ಒಂದು 1,000 ರೂಪಾಯಿ ಆಗುತ್ತಾ ಸೀರೆ.
ಅಂಥ ಸೀರೆ ತೊಗೋಬೇಕು ಅಂದರೆ ಎಷ್ಟೋ ಕುಟುಂಬಗಳಲ್ಲಿ ಕಷ್ಟ. ಅಟ್ಲೀಸ್ಟ್ ಅವರು ಮನೆ ಮಗನಾಗಿ ನನ್ನ ಸ್ವೀಕರಿಸಿದ್ದಾರೆ. ಕೊಡ್ತಾಯಿದ್ದೀನಿ ಅವ್ರು ತುಂಬ ಇದು 5 ವರ್ಷವೂ ಮುಂದುವರಿಯುತ್ತೆ. ಇನ್ನು ಏಕಕಾಲಕ್ಕೆ ಗಂಟಿಗಾನಹಳ್ಳಿ, ಸದ್ದಹಳ್ಳಿ, ಕಳವಾರ, ದಿನ್ನೂರು, ಮೈಲಪ್ಪನಹಳ್ಳಿ, ಬಚ್ಚಹಳ್ಳಿ, ಬಂಡಹಳ್ಳಿ ಗ್ರಾಮಗಳಿಗೆ ಬಾಗಿನ ವಿತರಿಸಿದ್ರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸಾಥ್ ನೀಡಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.